ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಜಯ್ ರ್ಯಾಲಿಯಲ್ಲಿ 34 ವರ್ಷದ ಸುಕನ್ಯಾ ಎಂಬುವರು ಸಾವನ್ನಪ್ಪಿದ್ದಾರೆ. ಮೃತದೇಹದ ಮುಂದೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರ ಆಕ್ರಂದನ ಇದೆಯಲ್ಲ, ಕಣ್ಣೀರಿದೆಯಲ್ಲ, ಕರುಳು ಹಿಂಡುವಂತಿದೆ. ರ್ಯಾಲಿ ಸ್ಥಳದಿಂದ 200 ಮೀಟರ್ ದೂರದಲ್ಲಿರುವಂತಹ ನಿವಾಸ, ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಸುಕನ್ಯಾ ನಿವಾಸ. ಹತ್ರನೇ ಅಂತ ಹೇಳಿ ಹತ್ತಿರದಿಂದ ವಿಜಯವರನ್ನು ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ. ಸುಕನ್ಯಾ ಅವರ ಜೊತೆಗೆ ಒಂದಿಬ್ರು ಮೂರು ಬಂದಿದ್ರಂತೆ ಮನೆಯವರು. ಆದರೆ ಕಾಲ್ ತುಳಿತಾಗಿ ಸುಕನ್ಯಾ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರ ರೋಧನೆಯನ್ನು ನೋಡ್ತಾ ಇದ್ದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಗಮನಿಸ್ತಾ ಇದ್ದೀವಿ ಪರಿಸ್ಥಿತಿ ಹೇಗಾಗ್ತಾ ಇದೆ ಅಂತ ಹೇಳಿ. ಈಗಷ್ಟೇ ಅಪ್ಡೇಟ್ ಸಿಕ್ತು, ಮೃತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. 40 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ, ಹಾಗೆಯೇ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಮಾಲ್ತೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಾವಿನ ಸಂಖ್ಯೆ ಹೇಳಿದಂಗೆ ಜಾಸ್ತಿ ಆಗ್ತಾನೆ ಇದೆ. 40ಕ್ಕೆ ಬಂದು ತಲುಪಿದೆ. ಈಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅಲ್ಲಿ ಹೇಗಿದೆ ಸದ್ಯದ ಸ್ಥಿತಿಗತಿ? ಹಾಗೆಯೇ ಈ ಕಾಲ್ತುಳಿತದ ವಿಚಾರದಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ, ಡಿಎಂಕೆ ವಿಜಯ್ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ? ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ರೋದನೆಯನ್ನ ನೋಡೋದಕ್ಕಾಗ್ತಿಲ್ಲ. ಮಾಲ್ತೇಶ್, ಮಧುಶ್ರೀ, ನಿಜಕ್ಕೂ ಏನಂತಂದ್ರೆ ಒಂದು ಕಡೆ ವಿಜಯ್ ಅವರ ರ್ಯಾಲಿ ವೇಳೆ ನಡೆದಂತಹ ದುರಂತದ ವಿಚಾರವಾಗಿ ರಾಜಕೀಯ ಕೆಸರಾಚಾಟ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಕ್ಷರ ಸಹ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಏನಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಈಗಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಕ್ಕಂಥವ್ರನ್ನ ವಿಚಾರಿಸಲಿಕ್ಕೆ ಮತ್ತೆ ಅವರ ಆರೋಗ್ಯದವನ್ನ ವಿಚಾರಿಸಲಿಕ್ಕೆ ಮತ್ತೆ ಯಾವ ರೀತಿ ಒಂದು ಘಟನೆ ಆಯ್ತು ಅನ್ನೋಂಥ ಮಾಹಿತಿ ಪಡಲಿಕ್ಕೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಇಲ್ಲಿ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿರ್ತಕ್ಕಂತಹ ಸದ್ಯದ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇನ್ನ 34 ವರ್ಷದ ಸುಕನ್ಯಾ ಅವರು ಏನಂತಂದ್ರೆ ಅಲ್ಲಿ ಕುಟುಂಬ ಏನು ಮನೆ ಇತ್ತು, ಆ ಮನೆಯಿಂದ ಕೇವಲ 200 ಮೀಟರ್ ಅಂತರದಲ್ಲಿ ಒಂದು ಆ ವಿಜಯ್ ಅವರು ಬರ್ತಾರೆ ಅನ್ನುವಂಥ ಮಾಹಿತಿ ತಿಳಿದಂಥ ಸಂದರ್ಭದಲ್ಲಿ ಹೋಗಿದ್ರು. ಸೊ ಅಲ್ಲಿ ಸಾವನ್ನಪ್ಪಿದ್ರು ಕಾಲ್ತುಳಿತದಲ್ಲಿ ಅನ್ನುವಂತಹ ಘಟನೆ ನಿಜಕ್ಕೂ ಕೂಡ ಅವರ ಕುಟುಂಬದವರ ಆಕ್ರೋಶ ಮತ್ತು ಆಕ್ರಂದನ ಹೆಚ್ಚಾಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ನಾವಿಲ್ಲ ಆಸ್ಪತ್ರೆಯ ಒಳಭಾಗದಲ್ಲಿ ಹೋಗ್ತಾ ಇರುವಂಥದ್ದು. ಅಂದ್ರೆ ಇದು ಅಪೋಲೋ ಆಸ್ಪತ್ರೆ. ಅಲ್ಲಿ ಏನು ವಿಜಯ್ ಅವರು ಬಂದಿದ್ರು ನಿನ್ನೆ, ಆ ಘಟನೆ ನಡೆದಂತಹ ಸ್ಥಳದಿಂದ ಕೂಗಳ್ತಿದ್ದಿರೋದಿಲ್ಲ, ಅಂದ್ರೆ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಒಂದು ಆಸ್ಪತ್ರೆ ಇದು. ಸೊ ಇಲ್ಲಿ ಈಗ ಏನಂತಂದ್ರೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರು ಭೇಟಿ ನೀಡಿದ್ರೆ ಸೊ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಮಾಹಿತಿಯನ್ನ ಪಡಿತಾ ಇರ್ತಕ್ಕಂಥ ಅಂದ್ರೆ ಘಟನೆ ಬಗ್ಗೆ. ಸೊ ಇಲ್ಲಿ ಇರುವಂತಹ ಸದ್ಯದ ಸನ್ನಿವೇಶ ನಿಜಕ್ಕೂ ಅಲ್ಲಿ ಏನಂತಂದ್ರೆ ರಾಜಕೀಯ ನಾಯಕರುಗಳು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ, ಆದರೆ ಇಲ್ಲಿ ಕುಟುಂಬಸ್ಥರ ಆಕ್ರೋಶ ಕೂಡ
ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ತಮ್ಮವರನ್ನ ಕಳೆದುಕೊಂಡಿರುವಂಥವ್ರು, ಆಪ್ತರನ್ನ ಕಳೆದುಕೊಂಡಿರ್ತಕ್ಕಂಥವ್ರು, ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ನಿನ್ನೆ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಸ್ಥಳದಲ್ಲಿ ಇಲ್ಲಿ ಕರೂರಲ್ಲಿ ಭಾಗಿಯಾಗಿದ್ರು. ಸೊ ಅವರ ಅಭಿಮಾನ ಒಂದು ಕಡೆ ಎಲ್ಲೋ ಅತಿರೇಕ ಆದಾಗ್ಲೂ ಕೂಡ ಹತ್ತಿರದಿಂದ ನೋಡ್ಬೇಕು ಹೋಗ್ಬೇಕು ಅನ್ನುವಂತಹ ಆಲೋಚನೆ ಕೂಡ ಎಲ್ಲೋ ಒಂದು ರೀತಿ ಈ ರೀತಿಯ ಘಟನೆಗೂ ಕೂಡ ಕಾರಣ ಆಯ್ತು ಅನ್ನುವಂತಹ ಪ್ರಶ್ನೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಒಂದು ಘನಘೋರ ದುರಂತ, ನಡೆಯಬಾರ್ದ ಘಟನೆ ಈಗ ಕರೂರಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಸಂಪೂರ್ಣವಾಗಿ ಒಂದು ಕಡೆ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಏನಂತಂದ್ರೆ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಾ ಇರುವಂತಹ ಬೆಳವಣಿಗೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಮಾಲ್ತೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಈ ಕಾಲ್ತುಳಿತದಲ್ಲಿ ತಮ್ಮವರನ್ನ ಕಳೆದುಕೊಂಡಂತಹ ದುರ್ದೈವಿಗಳು ಯಾವ ರೀತಿಯಾಗಿ ತಮ್ಮ ನೋವನ್ನು ಹೊರಹಾಕ್ತಿದ್ದಾರೆ ಅಂತ.